ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಎಥನಾಲ್ ಘಟಕ ಆರಂಭಿಸುವ ಸಂಬಂಧವಾಗಿ ಕರೆಯಲಾಗಿದ್ದ ಸಾರ್ವಜನಿಕ ಆಲಿಕಾ ಸಭೆಯಲ್ಲಿ ಗಲಾಟೆ ಗದ್ದಲ ಹಬ್ಬಿಸಿದ ಕಿಡಿಗೇಡಿಗಳನ್ನು ಬಂಧಿಸದ ಪೊಲೀಸರ ಕಾರ್ಯವೈಖರಿಯನ್ನು ದಲಿತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ತೀವ್ರವಾಗಿ ಖಂಡಿಸಿದರು. ರೈತ ಮುಖಂಡರ ಸೋಗಿನಲ್ಲಿ ಹಸಿರು ಶಾಲು ಧರಿಸಿ ಗಲಾಟೆ ಗದ್ದಲ ನಡೆಸಿದ ರೌಡಿ ಶೀಟರ್ಗಳು ಹಾಗೂ ಮರಳು ಮಾಫಿಯಾ ದಂಧೆಕೋರರನ್ನು ಬಂಧಿಸದ ಪೊಲೀಸರು ಹಾಗೂ ಅಧಿಕಾರಿಗಳು ಏಕಪಕ್ಷೀಯವಾಗಿ ರೈತರ ಹೇಳಿಕೆ ದಾಖಲಿಸಿ ಸಭೆಯನ್ನು ಮುಂದೂಡಿದ್ದು ಸರಿಯಲ್ಲ ಎಂದು ದಲಿತ ನಾಯಕ ಗಂಜಿಗೆರೆ ಲೋಕೇಶ್ ಕಿಡಿಕಾರಿದರು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನಪ್ಪಾ ಅಂದ್ರೆ, ದಿನಾಂಕ 6/3/2024 ಕೋರಮಂಡಲ್ ಕಾರ್ಖಾನೆಯ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಸ್ಥಳೀಯ ಆಡಳಿತ ಫ್ಯಾಕ್ಟರಿಯಲ್ಲಿ ನಿರ್ಮಾಣ ಮಾಡತಕ್ಕಂತಹ ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡೋದರ ವಿಚಾರದಲ್ಲಿ ಪರ ಮತ್ತು ವಿರೋಧ ಹಾಗೂ ಸಾರ್ವಜನಿಕರ ಅಭಿಪ್ರಾಯವನ್ನು ಕೋರಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಹಾಗೂ ಸ್ಥಳೀಯ ಆಡಳಿತ ಸಭೆಯನ್ನು ಕರೆದಿದ್ದು, ಆ ಸಭೆಯಲ್ಲಿ ಎಲ್ಲರೂ ಸಹ ಸಾರ್ವಜನಿಕರು ಹಾಜರಿರ್ತಾರೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸಹ ಹಾಜರಿದ್ದಂಥ ಸಂದರ್ಭದಲ್ಲಿ ಪರ ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ರೈತರು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಸೂಚಿಸಲಿಕ್ಕೆ ಜಿಲ್ಲಾಧಿಕಾರಿಗಳು ತಮ್ಮ ಮಂಡನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೋಮು ಗಲಭೆಗಳಾಗಿ, ಅಲ್ಲಿ ಸಾರ್ವಜನಿಕರಲ್ಲಿ ಪರ ವಿರೋಧದಲ್ಲಿ ಗಲಭೆಗಳಾಗಿ, ಆ ಗಲಭೆಯಲ್ಲಿ ಒಬ್ಬ ಮೃತ ದಲಿತ ಮುಖಂಡ, ತಾಲೂಕಿನ ದಲಿತ ಮುಖಂಡ ಮಗನಾದಂತಹ ಸಣ್ಣಯ್ಯವರ ಮಗನಾದ ಸುನಿಲ್ ಕುಮಾರ್ ಅವರಿಗೆ ಕುಮ್ಮಕ್ಕು ನೀಡಿ, ಯಾವ ಒಂದು ಸಂಘಟನೆ ಕುಮ್ಮಕ್ಕು ನೀಡಿ ವಿರೋಧವನ್ನು ವ್ಯಕ್ತಪಡಿಸುವ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು ವಿಷಾದನೀಯ. ಸೊ ಇಂತಹ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ದಲಿತ ಚಳವಳಿಯಾಗಿ ರೈತ ಚಳವಳಿಯಾಗಿ, ರೈತ ಚಳವಳಿಗಳು ದಲಿತ ಚಳವಳಿ ಮೇಲೆ, ದಲಿತ ಚಳವಳಿ ರೈತ ಚಳವಳಿ ಮೇಲೆ ಯಾವತ್ತೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಪರ ಅಥವಾ ವಿರೋಧವಾಗಿ ಈ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ಯಾವತ್ತೂ ಕೂಡ ಒಂದು ಗಲಭೆ ಆಗದೆ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಒಬ್ಬ ದಲಿತ ಮುಖಂಡನ ಮಗನಿಗೆ ಗೊತ್ತಿದ್ದೂ ಸಹ ಹಲ್ಲೆ ಮಾಡ್ತಕ್ಕಂಥದ್ದು ಒಂದು ವಿಷಾದನೀಯ ಅಂತಕ್ಕಂಥದ್ದನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಜೊತೆಗೆ ಒಂದು ಖಂಡನೀಯವಾಗಿಯೂ ಕೂಡ ನಾವು ಅದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಎಥನಾಲ್ ಘಟಕವನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರ್ಖಾನೆಯಲ್ಲಿ ಒಂದು ಸಮಿತಿ ಅಂತಕ್ಕಂಥದ್ದು ಇರುತ್ತೆ. ಆ ಸಮಿತಿನಲ್ಲಿ ಬಹುಶಃ ಎಲ್ಲರೂ ಕೂಡ ಪರಿಣಿತಿ ಪಡೆದಂತಹ ಸಮಿತಿಯ ಸದಸ್ಯರಿರ್ತಾರೆ, ಅದರಲ್ಲಿ ವಿದ್ಯಾರ್ಹತೆ ಇರುತ್ತೆ, ಎಕ್ಸ್ಪರ್ಟ್ಸ್ಗಳಿರ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ಚಳವಳಿ ಆ ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಬಾರ್ದು ಅಂತಕ್ಕಂಥದ್ದು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅದೊಂದು ವಿಷಾದನೀಯ. ಆ ಘಟಕದಲ್ಲಿ ಆ ಸಮಿತಿಯಲ್ಲಿ ಒಂದು ವರದಿಯನ್ನು ತರಿಸಿಕೊಂಡು ಆ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡೋದಾದ್ರೆ ಏನು, ಅದರ ಅನುಕೂಲ ಏನು, ಅನಾನುಕೂಲ ಏನು ಅಂತಕ್ಕಂಥದ್ದನ್ನು ತಿಳಿದೇ ಒಂದು ಪರ ವಿರೋಧವನ್ನು ಮಾಡ್ತಕ್ಕಂಥದ್ದು ಒಂದು ಖಂಡನೀಯ. ವರಿಷ್ಠಾಧಿಕಾರಿಗಳು, ತಾಲೂಕಿನ ದಂಡಾಧಿಕಾರಿಗಳು ಯಾವುದನ್ನು ಕೂಡ ಮನ್ನಣೆ ಮಾಡದೇನೆ ಒಂದು ಏಕಾಏಕಿ ಒಂದು ಪರವಾಗಿರ್ತಕ್ಕಂತಹ ಸಂಘಟನೆಯನ್ನ ವರದಿಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಖಂಡನೀಯವಾಗಿರ್ತಕ್ಕಂಥದ್ದು. ಆ ಖಂಡನೀಯವಾಗಿರ್ತಕ್ಕಂಥದ್ದಕ್ಕೆ ಮತ್ತೊಂದು ಬಾರಿ ಸಾರ್ವಜನಿಕ ಅಭಿಪ್ರಾಯವನ್ನು ಪಡೀಲಿಕ್ಕೆ ಸಭೆಯನ್ನು ಕರೆದು ಒಂದು ಸಾರ್ವಜನಿಕರು, ರೈತರು, ತಾಲೂಕಿನ ಪ್ರಗತಿಪರರು ಎಲ್ಲವನ್ನು ಕೂರಿಸಿಕೊಂಡು ನೀವು ಪರ ವಿರೋಧವನ್ನು ಪಡೆದು ಆ ಪರ ವಿರೋಧದಲ್ಲಿ ಎಥನಾಲ್ ಘಟಕದಲ್ಲಿ ಏನು ದುಷ್ಪರಿಣಾಮಗಳಾಗುತ್ತೆ, ಏನು ಪರಿಣಾಮಗಳು ಬೀರುತ್ತೆ, ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾವು ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ಕೇವಲ ಒಂದು ಸಂಘಟನೆ, ಸೊ ಕಾರ್ಖಾನೆ ಸ್ಥಾಪನೆಯಾಗಿ 20 ವರ್ಷ ಆದರೂ ಕೂಡ ಆ ಕಾರ್ಖಾನೆಯಲ್ಲಿ ಸ್ಥಳೀಯವಾಗಿ ಉದ್ಯೋಗವನ್ನು ಕೊಡಿ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಲ್ಲ, ಪ್ರತಿಭಟನೆಯನ್ನು ಮಾಡಲ್ಲ. ಕೇವಲ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಆ ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಿದ್ರೆ ನಿಮ್ಗೇನು ಅನಾನುಕೂಲಗಳಾಗುತ್ತೆ? ಇವತ್ತು
ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಒಂದು ಕೇಂದ್ರ ಸರ್ಕಾರದ ಆದೇಶ ಇದೆ. ಕಾರ್ಖಾನೆಯ ಕಾನೂನನ್ನ ತಿದ್ದುಪಡಿ ಮಾಡಿದ್ದಾರೆ. ಯಾವುದೇ ಒಂದು ಕಾರ್ಖಾನೆಯಲ್ಲಿ ಒಂದು ಉಪ ಘಟಕಗಳನ್ನ ಸ್ಥಾಪನೆ ಮಾಡದೇ ಇದ್ರೆ ಅಂತಹ ಘಟಕಗಳನ್ನ ದಯಮಾಡಿ ಅಂತಹ ಕಾರ್ಖಾನೆಯನ್ನ ರದ್ದುಪಡಿಸಬೇಕು, ಅದನ್ನ ಲಾಕ್ಔಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇಂತಹ ಎಲ್ಲ ನಿರ್ದೇಶನಗಳಿದ್ರೂ ಕೂಡ ಗೊತ್ತಿದ್ದು ಕೂಡ ಒಬ್ಬ ಮಕ್ಕಳಿ ಸಣ್ಣಗಿನ ಮಗುಗೆ ನೀವು ಕುಮ್ಮ ಕೊಟ್ಟು ಹೊಡೆಸ್ತಿರಲ್ಲ, ಇದೆಷ್ಟು ಸರಿ? ತಾಲೂಕಿನ ದಲಿತ ಚಳವಳಿಗಳು ಯಾರ ಮೇಲೂ ಕೂಡ ದಬ್ಬಾಳಿಕೆಯನ್ನ, ಯಾರ ವಿರುದ್ಧವಾಗಿ ದಬ್ಬಾಳಿಕೆಯನ್ನ ಮಾಡಿಲ್ಲ. ಇದನ್ನ ದಯಮಾಡಿ ಇತರ ಸಂಘಟನೆಗಳು ಅರ್ಥ ಮಾಡ್ಕೋಬೇಕು. ದಲಿತ ಚಳವಳಿಗಳು ನಿಮ್ಮ ವಿರುದ್ಧವಾಗಿ ಏನಾದರೂ ನಿಂತರೆ ಅದರ ಪರಿಣಾಮ ನೆಟ್ಗಿರಲ್ಲ ಅಂತಕ್ಕಂಥದ್ದನ್ನ ಎಚ್ಚರಿಸ್ತಾ, ಇವತ್ತಿನ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ಆಡಳಿತಗಳು ನೀವು ಗುಂಡಾಗಳು ಮತ್ತೆ ರೌಡಿ ಶೀಟರ್ಗಳಿಗೆ ಬೆಲೆ ಕೊಡ್ತಿರಲ್ಲ, ರೌಡಿ ಶೀಟರ್ಗಳು ಇರ್ತಕ್ಕಂಥ ಬೆಲೆ ಕೊಡ್ತಿರಲ್ಲ. ಯಾವುದೇ ದಲಿತ ಚಳವಳಿಗಾರರು ರೌಡಿ ಶೀಟ್ ಇಲ್ಲ ಸುಮ್ಮನೆ, ಯಾರು ಮಳ್ಳೊಡೆಯಲ್ಲ, ಯಾರು ಫಾರೆಸ್ಟ್ ಅನ್ನು ಒತ್ತುವರಿ ಮಾಡಿಲ್ಲ, ಯಾರ ಮೇಲೂ ಕೂಡ ಗುಂಡಾ ಕೇಸ್ ಇಲ್ಲ, ರೌಡಿ ಶೀಟರ್ ಇಲ್ಲ. ಇಂತಹ ರೌಡಿ ಶೀಟರ್ಗಳನ್ನ ನೀವು ಪರ ವಿರೋಧವನ್ನ ಕೇಳ್ತಿರಲ್ಲ ಜಿಲ್ಲಾಧಿಕಾರಿಗಳೇ, ನೀವು ಎಷ್ಟು ಸರಿ? ನೀವು ಸಂಪೂರ್ಣವಾಗಿ ನಿಮ್ಮ ಕರ್ತವ್ಯ ಲೋಪವನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾರ್ವಜನಿಕರು ಸೇರಿದ್ರೆ ಆ ಸಾರ್ವಜನಿಕರ ಎಷ್ಟು ಜನ ಸಾರ್ವಜನಿಕರು ಸೇರ್ತಾ ಇದ್ದಾರೆ, ಎಷ್ಟು ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರ್ತಾ ಇದ್ದಾರೆ ಅಂತ ನಿಮ್ಮ ಗುಪ್ತ ವರದಿ ಫೇಲ್ಯೂರ್ ಆಗಿ ಇವತ್ತು ಒಬ್ಬ ದಲಿತ ಮುಖಂಡನ ಮಗನ ಮೇಲೆ ನೀವು ಹಲ್ಲೆ ಮಾಡಿಸ್ತಿರಲ್ಲ. ನೀವು ಸಾರ್ವಜನಿಕವಾಗಿ ನೀವೇನು ಕೇಸ್ ದಾಖಲು ಮಾಡಿದ್ದೀರಾ? ಆ ಗುಂಡಾಗಳನ್ನ ಗುಂಡಾ ಕಾಯ್ದೆನಲ್ಲಿ ಬಂಧಿಸಿದ್ದೀರಾ? ಆ ರೌಡಿ ಶೀಟರ್ಗಳನ್ನ ನೀವು ಅಷ್ಟೊಂದು ರೌಡಿ ಶೀಟರ್ಗಳಿಗೆ ಬೆಲೆ ಕೊಟ್ಟಿದ್ದೀರಲ್ಲ, ಆ ರೌಡಿ ಶೀಟರ್ಗಳು ಏನು ಅವರು ಎಕ್ಸ್ಪರ್ಟ್ಗಳಿದಾರ? ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಬಾರ್ದು ಅಂತ ಹೇಳಿ ಎಕ್ಸ್ಪರ್ಟ್ಗಳಿದಾರ? ಏನಾರ ಅವ್ರಿಗೆ ವಿದ್ಯಾರ್ಹತೆ ಇದೆಯಾ ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಬಾರ್ದು ಅಂತ? ಆಯ್ತಪ್ಪ, ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡದೇ ಇರೋ ವಿಚಾರದಲ್ಲಿ ಇವತ್ತು ಕಾರ್ಖಾನೆ ಸ್ಥಾಪನೆ ಮಾಡೋದ್ರಿಂದ ಇವತ್ತಿನವರೆಗೂ ಕೂಡ ದಲಿತ ಚಳವಳಿಗಳು ಯಾವುದೇ ರೀತಿಯಿಂದಲೂ ಕೂಡ ಪರ ಅಥವಾ ವಿರೋಧದಿಂದ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡೋದಾಗ್ಲಿ, ಕಾರ್ಖಾನೆ ಮುಂದೆ ಪರವಾಗಿ ಮನವಿ ಸಲ್ಲಿಸೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ದಲಿತ ಚಳವಳಿಯ ಮುಖಂಡರುಗಳನ್ನು ಕೂಡ ಕರಿಬಾಗ. ದಲಿತ ಚಳವಳಿನಲ್ಲಿ ಇರ್ತಕ್ಕಂಥವ್ರು ರೈತರುಗಳಿವೆ, ಕಬ್ಬು ಬೆಳೆಗಾರರಿವೆ. ಆ ಕಬ್ಬು ಬೆಳೆಗಾರರಲ್ಲಿ ಅವರ ಅಭಿಪ್ರಾಯವನ್ನು ಮಂಡಿಸೋದು ಬೇಡವೆ? ಪರವಾಗಿ ವಿರುದ್ಧವಾಗಿ ಅವರ ಅಭಿಪ್ರಾಯವನ್ನು ಮಂಡಿಸೋದು ಬೇಡವೆ? ಕೆಆರ್ ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ನಾಯಕ ವಕೀಲ ಗಂಜಿಗೆರೆ ಲೋಕೇಶ್ ಅಂದು ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಡೆದ ಸಭೆಯಲ್ಲಿ ಇಥನಾಲ್ ಘಟಕದ ಆರಂಭದ ಪರವಾಗಿ ತಮ್ಮ ಅಭಿಪ್ರಾಯ ಮಂಡಿಸಿದ ದಲಿತ ನಾಯಕ ಮಾಕವಳ್ಳಿ ಸಣ್ಣಯ್ಯ ಅವರ ಪುತ್ರ ಗ್ರಾಮ ಪಂಚಾಯತಿ ಸದಸ್ಯ ಸುನಿಲ್ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ವಿಕೃತಿ ಮೆರೆದು ಕೊಲೆ ಬೆದರಿಕೆ ಹಾಕಿರುವ ಚಳುವಳಿಗಾರರು ರೌಡಿ ಶೀಟರ್ಗಳಾಗಿದ್ದು ಮರಳು ಮಾಫಿಯಾ ದಂಧೆಕೋರರಾಗಿದ್ದು ಜೈಲಿಗೆ ಹೋಗಿ ಬಂದವರಾಗಿದ್ದಾರೆ. ದಲಿತ ಹೋರಾಟಗಾರನ ಮೇಲೆ ಹಲ್ಲೆ ನಡೆಯುತ್ತಿದ್ದರೂ ಬಂಧಿಸಿ ರಕ್ಷಣೆ ನೀಡದ ಪೊಲೀಸ್ ವೈಫಲ್ಯವನ್ನು ಲೋಕೇಶ್ ತೀವ್ರವಾಗಿ ಖಂಡಿಸಿದರು. ದಲಿತ ಚಳುವಳಿಗಾರರು ಯಾರೂ ಕೂಡ ಯಾರದೇ ಶ್ರೀಸಾಮಾನ್ಯರ ಆಸ್ತಿ ಪಾಸ್ತಿಯನ್ನು ನುಂಗಿ ನೀರು ಕುಡಿದಿಲ್ಲ. ರೌಡಿ ಶೀಟರ್ಗಳಿಲ್ಲ. ರೈತರ ಹೆಸರಿನಲ್ಲಿ ರೌಡಿಸಂ ಮಾಡಿ ಗೂಂಡಾಗಿರಿ ನಡೆಸಿರುವ ಕಿಡಿಗೇಡಿಗಳು ಇದೇ ರೀತಿ ತಮ್ಮ ದೌರ್ಜನ್ಯ ಮುಂದುವರೆಸಿದರೆ ದಲಿತ ಚಳವಳಿಗಾರರು ರೈತರ ಹೆಸರಿನಲ್ಲಿ ದಬ್ಬಾಳಿಕೆ ನಡೆಸುತ್ತಿರುವ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಲೋಕೇಶ್ ಎಚ್ಚರಿಕೆ ನೀಡಿದರು. ನಿಮ್ಗೇನು ಕಾಮನ್ ಸೆನ್ಸ್, ಸಾಮಾನ್ಯ ತಿಳುವಳಿಕೆ ಇಲ್ವಾ ಸ್ವಾಮಿ? ಪರವಾಗಿ ಮಾತಾಡಲಿಕ್ಕೆ, ವಿರುದ್ಧವಾಗಿಯೂ ಮಾತಾಡಲಿಕ್ಕೆ ನನಗೆ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನ ಅಳವಡಿಸಿದೆ. ಸಂವಿಧಾನಬದ್ಧವಾದಂತಹ ಹಕ್ಕನ್ನು ಕೊಟ್ಟಿದೆ. ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಯಾವುದೇ ಸಂಘಟನೆಗಳಿಗಿಲ್ಲ. ದಲಿತ ಚಳವಳಿನೇ ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಉದ್ಭವ ಆಗಿರ್ತಕ್ಕಂಥದ್ದು, ಹುಟ್ಟಾಕಿರ್ತಕ್ಕಂಥದ್ದು. ಆ ನಂತರದಲ್ಲಿ ಎಲ್ಲ ಚಳವಳಿಗಳು. ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತಾ ಇದ್ದೇನೆ, ಈ ದಲಿತ ಚಳವಳಿಗಳು ಯಾರ ಆಸ್ತಿಯನ್ನು ಕಿತ್ಕೊಂಡಿಲ್ಲ, ಸಾರ್ವಜನಿಕವಾಗಿ ಅರಣ್ಯ ಭೂಮಿಗಳನ್ನು ಒತ್ತುವರಿ ಮಾಡಿಲ್ಲ, ಸಾರ್ವಜನಿಕವಾಗಿ ಯಾರಿಗೂ ಕೂಡ ಹಲ್ಲೆಗಳನ್ನ ಮಾಡಿಲ್ಲ. ದಲಿತ ಚಳವಳಿಗಾರರು ರೌಡಿ ಶೀಟರ್ಗಳಿಲ್ಲ,
ಯಾವುದೇ ಭೂಮಿಯನ್ನು ಕೂಡ ಕಿತ್ತಿಲ್ಲ. ಕೇರ್ಪಟ್ಟೆ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತವಿಂದ ಇವತ್ತಿನವರೆಗೂ ಕೂಡ ದಲಿತ ಚಳವಳಿಗಾರರು ಯಾರೂ ಸಹ ಕಾರ್ಖಾನೆಯ ಮುಂದೆ ನಿಂತು ನನಗೆ ಪರ ಇದೆ ವಿರೋಧ ಇದೆ ಅಂತಕ್ಕಂಥದ್ದನ್ನ ಮಾತಾಡಿಲ್ಲ. ಹಾಗಾಗಿ ದಲಿತ ಚಳುವಳಿಗಾರರ ಮೇಲೆ ಗಾರರ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ರೆ ನಾವು ಸಹಿಸಲ್ಲ. ನಮಗೆ ಎಚ್ಚರಿಸ್ತಾ ಇದ್ದೀವಿ. ಮುಂದೊಂದು ಬಾರಿ ಈ ಥರ ಎಚ್ಚರಿಕೆಯಲ್ಲಿ ದಲಿತರ ಮೇಲೆ ಹಲ್ಲೆಗಳಾದ್ರೆ ನಾವು ತಮ್ಮ ಕರ್ತವ್ಯ ಲೋಪದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು, ಅಪಾರ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ತಮಗೆ ಎಚ್ಚರಿಸ್ತಾ ಇದ್ದೀವಿ. ತಮ್ಮ ಕರ್ತವ್ಯ ಲೋಪ ಮಾಡಿದ್ದೀರಿ. ಆ ಎಥನಾಲ್ ಘಟಕವನ್ನು ನೀವು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಬೇಕು, ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ, ಸ್ಥಳೀಯ ಕಾರ್ಖಾನೆಯಲ್ಲಿ ಉದ್ಯೋಗವನ್ನು, ಈ ತಾಲೂಕಿನ ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ನೀವು ಕ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ಬಾರಿ ಈ ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾರ್ವಜನಿಕವಾಗಿ ಡಿಬೇಟ್ ಕಾರ್ಯಕ್ರಮಗಳನ್ನ ಮಾಡಿ, ಆ ಡಿಬೇಟ್ ಕಾರ್ಯಕ್ರಮದಲ್ಲಿ ಸರಿ ತಪ್ಪು ಅಂತಕ್ಕಂಥದ್ದನ್ನು ಸಂಗ್ರಹಿಸಿ, ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರ್ಖಾನೆಯವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಮಂಡ್ಯ ಜಿಲ್ಲಾ ಛಲವಾದಿ ಮಹಾಸಭಾ ಅಧ್ಯಕ್ಷ ಮಾಂಬಳ್ಳಿ ಜಯರಾಮ್ ಮಾತನಾಡಿ, ತಾಲೂಕಿನ ರೈತರು ಹಾಗೂ ಕಬ್ಬು ಬೆಳೆಗಾರರು ಎಥನಾಲ್ ಘಟಕ ಸ್ಥಾಪಿಸುವ ಪರವಾಗಿದ್ದಾರೆ. ಪರಿಸರ ಸ್ನೇಹಿಯಾಗಿ ನಿರ್ಮಿಸುತ್ತಿರುವ ಜೈವಿಕ ಇಂಧನ ಉತ್ಪನ್ನ ಘಟಕವಾದ ಎಥನಾಲ್ ಘಟಕದ ಆರಂಭಕ್ಕೆ ರೈತ ಹೋರಾಟಗಾರರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ದಲಿತ ಬಂಧುಗಳೇ ಮತ್ತು ನನ್ನ ಪತ್ರಿಕೆ ಏನು ಎಥನಾಲ್ ಘಟಕ ಏನು 6ನೇ ತಾರೀಕು 3ನೇ ತಿಂಗಳು 2024 ಏನು ಸಭೆ ಸೇರಿತ್ತು, ಆ ದಿನ ಏನು ನಡೆದಂಥ ಘಟನೆಯಿಂದ ಪೊಲೀಸ್ ಸಿಬ್ಬಂದಿ ವರ್ಗದಲ್ಲಿದ್ದಾರೆ. ಮಾರ್ಪಳ್ಳಿ ಸಣ್ಣಯ್ಯ ಅಂತ ಹೇಳಿ ಏನು ದಲಿತ ಮುಖಂಡ ಮತ್ತು ಜಿಲ್ಲಾ ಮುಖಂಡರು ಹಾಗೆ ಅವರು ನಮ್ಮ ತಾಲೂಕಿನಲ್ಲಿ ಹಲವಾರು ಸಭೆ ಸಮಾರಂಭಗಳು ಮಾಡಿದ್ದಾರೆ. ಆ ದಿನ ಏನು ನಡೀತು ಅಂದರೆ ಮೀಡಿಯಾದಲ್ಲೆಲ್ಲ ತಾವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹಲವಾರು ಜನ ಮಾತಾಡಿದ್ದಾರೆ, ಪರವಾಗಿ ಮಾತಾಡಿದ್ದಾರೆ, ಫ್ಯಾಕ್ಟ್ರಿ ಪರ ಮಾತಾಡಿದ್ದಾರೆ. ಯಾಕಂದ್ರೆ ಮೇಲ್ವರ್ಗದವರು ಅಂತೇಳಿ ಅವ್ರನ್ನ ಯಾರು ಸುಧಾರ ಹಲ್ಲೆ ಮಾಡಿರೋದಿಲ್ಲ. ಒಬ್ಬ ದಲಿತನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವನ್ನ ಹಿಡಿದು ಎಲ್ಲ ಮನೆ ಬಂದಂತೆ ಏನು ಮಾರ್ಪಡಿ ಏನು ಸವರ್ಣಿ ಜನಾಂಗದವ್ರು ಏನಿದ್ದಾರೆ ಅವ್ರು ಹಲ್ಲೆ ಮಾಡ್ತಾರೆ. ಅವ್ರನ್ನ ಬಿಡಿಸ್ಲಿಕ್ಕೆ ಹೋದಂಥ ಏನು ನಮ್ಮ ಸಂಘಟನೆ ಕೇಳ್ಪಟ್ಟೆ ಒಬ್ಬ ಮುಖಂಡ ಅಂತ ಹೇಳಕ್ ಇಚ್ಛಪಡ್ತೀನಿ, ದೇವರಾಜ್ ಅವರನ್ನು ಸುಧಾ ಬಿಡಿಸ್ಲಿಕ್ಕೆ ಹೋದಾರ ಅಂತವ್ರಿಗೂ ಸುಧಾ ಹಲ್ಲೆ ಮಾಡ್ತಾರೆ. ಇವರ ಕಾನ್ಸೆಪ್ಟ್ ಏನು ಹಲ್ಲೆ ಮಾಡೋದಂಥದ್ದು? ಹಾಗಾದ್ರೆ ದಲಿತರು ಪರ ವಿರೋಧ ಇರಬಾರ್ದ? ಪರ ಮಾಡೋದೇ ತಪ್ಪಾಗಿದ್ದನ್ನ ಇದನ್ನ ಈ ವಿಚಾರದಲ್ಲಿ ಖಂಡಿಸ್ತೀನಿ. ಮತ್ತೆ ಒಬ್ಬರು ಸಂಘಟನೆಗಳು ಸುಧಾ ನಾನು ಹೆಸರೇ ಒಬ್ಬ ರೈತ ಮುಖಂಡ ಅಂತ ಹೇಳಿ ಇಚ್ಛಪಡ್ತೀನಿ. ಅವರು ಏನು ನಮ್ಮ ಸಣ್ಣಯ್ಯರ ಮಗ ಏನಿದ್ದಾರೆ ಸುನೀಲ್ ಅನ್ನೋರನ್ನ ಕತ್ತಿನ ಪಟ್ಟಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಎಲ್ಲ ತಾವು ಗಮನಿಸ್ಬೋದು. ಅದು ಎಲ್ಲ CC ಕ್ಯಾಮ್ರಾ ಫುಟೇಜ್ ಎಲ್ಲ ಐತೆ. ಆದ್ರೂ ಸುಧಾ ಅವ್ರು ತಾಳ್ಮೆಯಿಂದ ಹೇಳ್ತಾರೆ, ನಾನು ದಯವಿಟ್ಟು ಹಲ್ಲೆ ಮಾಡಬೇಡಿ, ನಾನು ಬಡಿಬೇಡಿ ಅಂತ ಸುಧಾ ಹೇಳ್ತಾರೆ. ಆದ್ರೂ ಬಿಡೋದಿಲ್ಲ. 4 ಜನ ಏನಿದ್ದಾರೆ ಅದ್ರ ಮಧ್ಯದಲ್ಲಿ ಬಂದು ಮನ ಬಂದಂತೆ ತಿಳಿಸ್ತಾರೆ. ಆ ನೋವು ತಾಳ್ಲಾರ್ದೇ ಅವರು ನಮ್ಮ ಸಂಘಟನೆಗಳನ್ನು ತಿಳಿಸ್ತಾರೆ. ಈ ವಿಚಾರವಾಗಿ ನಾವು ಸಿಕ್ಕೇರಿ ಠಾಣೆಗೂ ಸುಧಾ ಹೋಗ್ತೀವಿ, ಇದೆಲ್ಲ ವಿಚಾರವನ್ನ ಮಾತಾಡ್ತೀವಿ. ಆದರೆ ಕಾನೂನಾತ್ಮಕವಾಗಿ ಏನಿದೆ, ಒಂದು CC ಕ್ಯಾಮ್ರಾ ಫುಟೇಜ್ ತೆಗೆದುಕೊಂಡ ಸಿಬ್ಬಂದಿ ವರ್ಗದ ಪೊಲೀಸ್ ಸಿಬ್ಬಂದಿ ವರ್ಗದವ್ರು ಏನಿದ್ದಾರೆ ಅವ್ರು ಅಗ್ರದಲ್ಲಿ ಅವರು ಒಂದು ಕೇಸನ್ನು ಸುಧಾ ಮಾಡ್ಬೋದಾಗಿತ್ತು, ಅದನ್ನೂ ಮಾಡಿಲ್ಲ. ಅಲ್ಲೂ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಮತ್ತೆ ಅವರನ್ನ ಠಾಣೆ ಕರ್ಕೊಂಡ್ಬಂದು ಒಂದು ತಿಳುವಳಿಕೆನೂ ಸುಧಾ ಹೇಳಿರೋದಿಲ್ಲ. ಎಷ್ಟು 4 ದಿವಸ 5 ದಿವಸ ಆದ್ರೆ ಒಂದು ಘಟನೆ, ಅದನ್ನ ಇವರು ಯಾವುದೇ ರೀತಿಯಿಂದ ಗಣನೆ ತಗೊಂಡಿರೋದಿಲ್ಲ. ಇದು ಎಷ್ಟು ಸಮಂಜಸ? ಇನ್ನು ಎಲ್ಲಿವರೆಗೆ ದಲಿತರ ಮೇಲೆ ದೌರ್ಜನ್ಯ ನಡೀಬೇಕು? ಇನ್ನು ದೌರ್ಜನ್ಯ ನಡೀತಾ ಇದೆ. ಇದಕ್ಕೆ ಒಂದು ಅಂತ್ಯ ಭಾಗವನ್ನ ನಾವು ಈ ಮುಖಾಂತರ ಕಾಣಿಸ್ತೀವಿ ಅಂತ ಹೇಳ್ತಾ, ತಾಲೂಕಿನ 90% ರೈತರು ಎಥನಾಲ್ ಘಟಕದ ಪರವಾಗಿದ್ದಾರೆ. ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಿಂದ ರೈತರ ಭಾಗ್ಯದ ಬಾಗಿಲು ತೆರೆದಿದೆ.
ತಾಲೂಕಿನ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಆರಂಭಿಸಲು ಉದ್ದೇಶಿಸಿರುವ ಎಥನಾಲ್ ಘಟಕವನ್ನು ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡದೆ ಕಾರ್ಖಾನೆಯ ಆಶೋತ್ತರಗಳಿಗೆ ಸ್ಪಂದಿಸಿ ಸಹಕರಿಸಬೇಕು ಎಂದು ಲೋಕೇಶ್ ಕೈಮುಗಿದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಮಾಂಬಳ್ಳಿ ಜಯರಾಮ್, ಕತ್ತರಘಟ್ಟ ರಾಜೇಶ್, ಮುದುಗೆರೆ ಸಣ್ಣಯ್ಯ, ಮಾಕವಳ್ಳಿ ಸುನೀಲ್, ತೆಂಡೆಕೆರೆ ನಿಂಗಪ್ಪ, ನಟರಾಜು ಸೇರಿದಂತೆ ದಲಿತ ಮುಖಂಡರು ಭಾಗವಹಿಸಿದ್ದರು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.